ಇವತ್ತು ವಿತೌಟ್ ವೆಜಿಟೇಬಲ್ ರೈಸ್ ಬಾತ್ ಮಾಡ್ತಾಯಿದ್ದೀವಿ. ಇವತ್ತು ಶುರು ಮಾಡಿದ್ದೀವಿ. ಮತ್ತು ಅದಕ್ಕೆ ಏನೇನು ಬೇಕು ಎಲ್ಲ ಕಟಿಂಗ್ ಮಾಡ್ಕೊಂಡಿದ್ದೀವಿ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಪುದೀನ, ಸಾಂಬಾರು ಸೊಪ್ಪು 3 ಈರುಳ್ಳಿ ತೊಗೊಂಡಿದ್ದೀವಿ, 12 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಮತ್ತು 1 ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ. ಮತ್ತು ಪುದೀನ ನಾವೇ ಬೆಳೆಸಿದ್ದು ಆ ಪುದೀನ ಹಾಕ್ಕೊಂಡಿದ್ದೀವಿ. ಜೊತೆಗೆ ಫ್ರೆಶ್ ಪುದೀನ. ಇದ್ರ ಜೊತೆಗೆ 5 ರಿಂದ 6 ಟಮಾಟೆ ಹಣ್ಣು ತೊಗೊಂಡಿದ್ದೀವಿ. ಟಮಾಟೆ ಹಣ್ಣು ಹಾಕಿಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ಇದನ್ನು ತೊಗೊಂಡಿದ್ದೀವಿ. ಚಕ್ಕೆ 2, ನಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ತೊಗೋಬೇಕು. ಮತ್ತು ಲವಂಗ 1 7-8 ಇದೆ. ಮತ್ತು ಏಲಕ್ಕಿ 1 6 ಇದೆ. ಜೊತೆಗೆ ಸ್ಟಾರ್ ಹೂವು 1 ಇದೆ. ಮತ್ತು ಜಾಯಿಕಾಯಿ ಇದೆ. ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ಮತ್ತು ಬಿರಿಯಾನಿ ಎಲೆ ಜೊತೆಗೆ ಇಟ್ಕೊಂಡಿದ್ದೀವಿ, ಟೇಸ್ಟ್ ಬರಲಿ ಅಂತ ಮತ್ತು ಫ್ಲೇವರ್ ಬರಲಿ ಅಂತ. ಹಾಗೆ ಒಗ್ಗರಣೆಗೆ ಸಪ್ರೇಟು ಈಗ ಏನೇನು ತೊಗೊಂಡಿದ್ದೀವಿ ಅದನ್ನು ಸಪ್ರೇಟಾಗಿ ಒಗ್ಗರಣೆಗೆ ಸ್ವಲ್ಪ ಇಟ್ಕೊಂಡಿದ್ದೀವಿ. ಒಗ್ಗರಣೆಗೆ ಹಾಕಿದಷ್ಟು ಫ್ಲೇವರ್ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಇಟ್ಕೊಂಡಿದ್ದೀವಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಇವತ್ತು ಪ್ಲಸ್ ಪಲಾವ್ ಮಾಡೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀವಿ. ಮತ್ತು 2 ಇಂಚು ಜಾಯಿಕಾಯಿ, 1 ಸ್ಟಾರ್ ಹೂ ಅನಾನಸು, 3 ಮರಾಠಿ ಮೊಗ್ಗು, ಏಲಕ್ಕಿ ಸ್ವಲ್ಪ ಸಣ್ಣ ಇದೆ, 3 ಲವಂಗ, 7-8 ಲವಂಗ, ಈ ಥರ ಪುಡಿಯಾಗಿರಬೇಕು. ಒಗ್ಗರಣೆ ಶುರು ಮಾಡಿದ್ವಿ. ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪ 2 ಹಾಕ್ತಿದ್ದೀವಿ. ಎಣ್ಣೆ ಹಾಕಿದ್ದೀವಿ ಮತ್ತು ಜೊತೆಗೆ ಈಗ ತುಪ್ಪ ಹಾಕ್ತಾಯಿದ್ದೀವಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಸ್ಟಾರ್ಟಿಂಗ್ ಫಸ್ಟು ಕಸೂರಿ ಮೆಥಿ ಹಾಕ್ತಾಯಿದ್ದೀವಿ. ಕಸೂರಿ ಮೆಥಿ ಹಾಕಿದ್ಮೇಲೆ ಬಿರಿಯಾನಿ ಎಲೆ ಹಾಕ್ತಾಯಿದ್ದೀವಿ. ಮತ್ತು ಕಟ್ ಮಾಡ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀವಿ. ಇದ್ರ ಜೊತೆಗೆ ಒಗ್ಗರಣೆಗೆ ಅಂತ ಅಂತಂದರೆ ಗರಂ ಮಸಾಲಾದು ಐಟಮ್ಸ್ಗಳನ್ನ ಹಾಕಿದ್ದೀವಿ. ಪುದೀನ ಹಾಕಿದ್ದೀವಿ. ಸಾಂಬಾರು ಸೊಪ್ಪು ಜೊತೆಗೆ ಒಗ್ಗರಣೆಗೆ ಸಾಂಬಾರು ಸೊಪ್ಪನ್ನು ಹಾಕೋತೀವಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಮೇಲೆ ಈರುಳ್ಳಿ ಹಾಕ್ತೀವಿ. ಫ್ರೈ ಆಗಿದೆ, ಈರುಳ್ಳಿ ಹಾಕ್ತಾ ಇದ್ದೀವಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಎಲ್ಲ ಫ್ರೈ ಆಗಿರ್ಬೇಕು ಚೆನ್ನಾಗಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಲ್ಲೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀವಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತೀವಿ. ಎಣ್ಣೆಲ್ಲೂ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀವಿ. ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಂಡ್ಮೇಲೆ ನಾವು ಕುಟ್ಕೊಂಡಿರುವಂಥ ಈ ಮಸಾಲೆನ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ಜೊತೆಗೆ ಇದ್ರ ಜೊತೆ ಟಮಾಟೆ ಹಣ್ಣು ಹಾಕೋತಾ ಇದ್ದೀವಿ. ಕುಯ್ದಿಟ್ಕೊಂಡಿರೋಂಥ ಟಮಾಟೆ ಹಣ್ಣು ಚೆನ್ನಾಗಿ ಇದರಲ್ಲೇ ಫ್ರೈ ಆಗೋದಕ್ಕೆ ಬರ್ತೀವಿ. ಈ ಥರ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾವು ಈ ಗ್ಲಾಸಲ್ಲಿ ಅಕ್ಕಿ ತೊಗೋತಾ ಇದ್ದೀವಿ. ಅಂದರೆ ಇದರಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀವಿ. 1.5 ಗ್ಲಾಸ್ ಅಕ್ಕಿಗೆ ನಾವು 3.5 ಗ್ಲಾಸ್ ಇದಕ್ಕೆ ನೀರು ಹಾಕ್ತಾ ಇದ್ದೀವಿ.
ನಾವು ಮುಂಚೆನೇ ನೀರನ್ನ ಅಳತೆ ಮಾಡಿ ಇಟ್ಕೊಂಡಿದ್ದು 3 ಗ್ಲಾಸ್ಗೆ ಎಷ್ಟು ಬೇಕಷ್ಟು ಅಕ್ಕಿ ಹಾಕ್ತಾಯಿದ್ದೀವಿ. ನೀರು ಹಾಕಿದ್ದೀವಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಕುದಿಯೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀವಿ. ಇದು ಚೆನ್ನಾಗಿ ಕುದಿ ಬರಬೇಕು. ಈಗ ಕುದೀತಾ ಇರಬೇಕಾದ್ರೆ ನಾವು ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀವಿ. ಈಗ ತೊಳೆದಿಟ್ಟಿರೋಂಥ ಅಕ್ಕಿ ಹಾಕಾದ್ಮೇಲೆ ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಇದಕ್ಕೆ ಕ್ಯಾಪ್ನ ಕ್ಲೋಸ್ ಮಾಡಿ ವಿಷಲ್ ಆಗೋದೇ ಬಿಡಬೇಕು. 3 ವಿಜಿಲ್. ಕ್ಯಾಪ್ ಕ್ಲೋಸ್ ಮಾಡಿದ್ವಿ. 2 ವಿಷಲ್ ಆಗೋದಕ್ಕೂ ನೋಡೋಣ ಹೇಗಿದೆ ಟೇಸ್ಟ್ ಅಂತ ಬನ್ನಿ. ನೋಡೋದ ಹೇಗಾಗಿದೆ ಅಂತ ಓಪನ್ ಮಾಡ್ತಾ ಇದ್ದೀವಿ. ವಿತೌಟ್ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ತಿನ್ನಲು. ಬನ್ನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಟ್ರೈ ಮಾಡೋಣ. ವಿತೌಟ್ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ತಿನ್ನೋಕ್ಕೆ ಟೇಸ್ಟ್ ಮಾಡೋದಕ್ಕೆ ರೆಡಿ ಇದೆ. ನಾವು ಮಾಡಿರೋ ಥರನೇ ನೀವು ಮಾಡಿ ಟೇಸ್ಟ್ ಮಾಡಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮಾಡಿರ್ತಕ್ಕಂಥ ವಿತೌಟ್ ವೆಜಿಟೇಬಲ್ ಪಲಾವ್ನ ಡಿಶ್ ಔಟ್ ಮಾಡಿದ್ದೀವಿ. ಮತ್ತು ಬನ್ನಿ ಟೇಸ್ಟ್ ಮಾಡೋಣ. ಮತ್ತು ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.